ನೆಕ್ಸ್ಟ್ ನಾವು ಸಮ್ ಆಫ್ ಫ್ಯಾಕ್ಟರ್ಸ್ ಆಫ್ 720 ಇದ್ರ ಬಗ್ಗೆ ತಿಳಿದುಕೊಳ್ಳೋಣ. ನಾವು 720 ಫ್ಯಾಕ್ಟರ್ಸ್ಗಳನ್ನು ನಾವು ಈಗಾಗಲೇ ತಿಳಿದುಕೊಂಡಿದ್ದೀವಿ. ಸೊ ಇಲ್ಲಿ ಅದೇ ರೀತಿಯಾಗಿ 720 ನಾವು ಪ್ರೈಮ್ ನಂಬರ್ಸ್ ಸ್ಟಾರ್ಟಿಂಗ್ ಏನು 2, 3, 4 ಈ ಥರ ಇರ್ತಾವಲ್ಲ ಅವುಗಳಿಂದೆಲ್ಲ ಡಿವೈಡ್ ಮಾಡಿದಾಗ ನಮಗೆ 720 = ಏನು ಬರುತ್ತಂದ್ರೆ ಇದನ್ನು ಪ್ರೈಮ್ ನಂಬರ್ಸ್ಗಳಿಗೆ ಕನ್ವರ್ಟ್ ಮಾಡಿದಾಗ 2^4 × 3² × 5^1 ಬರುತ್ತೆ. ಸೊ ಇಲ್ಲಿ ನಾವು ಬೇಕಾದರೆ ಮಾಡ್ಬೋದು 720 / 2, 3, 4 ಈ ಥರ ಮಾಡ್ಕೊತ ಹೋದಾಗ ನಮ್ಗೆ ಏನು ಸಿಗುತ್ತೆ ಅಂದರೆ 2^4 × 3² × 5^1 ಸಿಗುತ್ತೆ. ಸೊ ಇಲ್ಲಿ ಸಮ್ ಆಫ್ ಫ್ಯಾಕ್ಟರ್ಸ್ ಯಾವ ರೀತಿ ಮಾಡೋದಂದ್ರೆ, ಸೊ ಇಲ್ಲಿ 2^4 ಇದೆ. ಸೊ ಇಲ್ಲಿ 2, 3, 5 ಕನ್ಸಿಡರ್ ಮಾಡಬಾರ್ದು. ಸೊ ಇಲ್ಲಿ ಅವುಗಳನ್ನು ಕೂಡ ಇಟ್ಕೋಬೇಕು. ಅದರ ಮೇಲ್ಗಡೆ ಏನಿರ್ತಾವಲ್ಲ 4, 2, 1 ಅವುಗಳನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಅದು ನಂಬರ್ ಆಫ್ ಫ್ಯಾಕ್ಟರ್ಸನ್ನು ಮಾಡುವಾಗ ಇಲ್ಲಿ ನಾವು ಸಮ್ ಆಫ್ ಫ್ಯಾಕ್ಟರ್ಸನ್ನು ಮಾಡ್ತಾ ಇದ್ದೀವಿ. ಸೊ ಇಲ್ಲಿ 2^4 ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ 2^4 ಏನಿದೆಯಲ್ಲ ಅದಕ್ಕೆ ನಾವು +1 ಮಾಡಬೇಕಾಗುತ್ತೆ. ಸೊ +1 ಮಾಡಿದಾಗ ಏನಾಗುತ್ತೆ, ಅಥವಾ 2^4 × 2 ಮಾಡಿದಾಗ 2^1 ಇರುತ್ತೆ. ಸೊ 2^4 + 1 ಏನಾಯಿತು, 2^5 ಆಯಿತು. ಸೊ ಇಲ್ಲಿ 2^5. ನೆಕ್ಸ್ಟ್ ಇಲ್ಲಿ -1 ಮಾಡಬೇಕು ನೆಕ್ಸ್ಟ್ ಮತ್ತೆ 2 - 1 ಮಾಡಬೇಕು. ಸೊ ಅಲ್ಲಿ 2^5 ಇದ್ದರೆ ಕೆಳಗಡೆ 2 - 1. ನೆಕ್ಸ್ಟ್ ಅಲ್ಲಿ ಒಂದು ವೇಳೆ 4^5 ಇತ್ತಂದರೆ ಕೆಳಗಡೆನೂ ಕೂಡ ನಾವು 4 - 1. ನೆಕ್ಸ್ಟ್ 6^5 ಇತ್ತಂದ್ರೆ ಕೆಳಗಡೆನೂ ಕೂಡ 6 - 1 ಈ ಥರ ಮಾಡಬೇಕು. ಇದೇನಾಗುತ್ತೆ 2^4 + 1 ಅಂದಾಗ ಇದೇನಾಯಿತು 2^5 - 1 / 2 - 1 ಆಯಿತು. ನೆಕ್ಸ್ಟ್ ಇಂಟು ಏನಾಗುತ್ತೆ 3² ಇದೆಯಲ್ಲ ಅದಕ್ಕೆ +1 ಮಾಡಬೇಕು. ಅದೇನಾಗುತ್ತೆ 3³ ಆಗುತ್ತೆ. 3² × 3 ಮಾಡಬೇಕು. ಇಲ್ಲಿ 3 ಅಥವಾ 3² 2 + 1 ಮಾಡಿದ್ರು ಕೂಡ 3³ ಬರುತ್ತೆ. ಸೊ ಇಲ್ಲಿ 3³ - 1 / 3 - 1 ಮಾಡಬೇಕು. ನೆಕ್ಸ್ಟ್ ಇಂಟು 5^1 ಇದೆ, ಇದನ್ನು ಏನು ಮಾಡಬೇಕು +1 ಮಾಡಿ 5² ಆಗುತ್ತೆ. ಪ್ಲಸ್ ಆಮೇಲೆ -1 ಮಾಡಬೇಕು ಮತ್ತೆ 5 - 1 ಮಾಡಬೇಕು. ಈ ಥರ ಮಾಡಿದಾಗ 32ರಲ್ಲಿ 1 ಕಳೆದ್ರೆ 31/1 ಅಂದ್ರೆ 31 ಬಂತು. ನೆಕ್ಸ್ಟ್ 27 - 1 ಅಂದರೆ 26 / 2 ಅಂತಂದ್ರೆ ಕ್ಯಾನ್ಸಲ್ ಮಾಡಿದಾಗ 2 1 2 13 ಬರುತ್ತೆ. ನೆಕ್ಸ್ಟ್ ಇಲ್ಲಿ 25 - 1 ಅಂದಾಗ 24 ಬಂತು. 24 / 4 ಅಂದಾಗ ಇಲ್ಲಿ 6 ಬರುತ್ತೆ. ಸೊ ಇಲ್ಲಿ 31 × 13 × 6 ಮಾಡಿದಾಗ ನಮಗೆ ಮಲ್ಟಿಪ್ಲಿಕೇಶನ್ ಇಲ್ಲಿ ಏನು ಬರುತ್ತೆ ಅಂದರೆ 2418 ಬರುತ್ತೆ. ಸೊ ಸಮ್ ಆಫ್ ಆಲ್ ಫ್ಯಾಕ್ಟರ್ಸ್ ಆಫ್ 720 ಎಷ್ಟು ಬಂತು, 2418 ಬಂತು.